ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು ಎಸ್ಐಆರ್ದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ರಚನೆ ಮಾಡಿ ಸಂತೆ ನಡೀತಿರುವಂತಹ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ PLA 2ಗಳಿಗೆ PLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂತೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ನಾವು ಅವರಿಗೆ ಪೆನ್ ಡ್ರೈವ್ ಅನ್ನು, ನಾನು ಕುಮಾರಸ್ವಾಮಿ ಅವರು ಬೇರೆ ಬೇರೆ ಕಡೆ ಮಾಡಿದಂಥ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಅನೇಕ ಕಡೆ PLOಗಳು ಹೇಳ್ತಾರೆ ನಿಮ್ಗೆ ಹೇಳಕ್ಕಾಗಲ್ಲ ಅಂತ ಹೇಳಿ, ಮತ್ತು ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದ್ದಾರೆ. ಇಂಥಲ್ಲಿ ಬಂದು ನೀವು ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಏನಿದೆ ಆ ಎನ್ಯುಮರೇಷನ್ ಫಾರ್ಮು ನೀವು ಫಿಲಪ್ ಮಾಡಿ ಕೊಡಬಹುದು ಅನ್ನುವಂಥದ್ದು ಮಾಡಿದ್ದಾರೆ. ಇದೆಲ್ಲವೂ ಮಾಡಿದ ನಂತರ ಇಲ್ಲಿವರೆಗೆ ಈ ಮೊದಲು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ಜಲವಾದಿ ನಾರಾಯಣ ಸ್ವಾಮಿ ಅವರು, ಜನತಾದಳದ ಮುಖಂಡರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬಂದು ಈ ದೂರುಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಳಮಟ್ಟದಲ್ಲಿ ಯಾವುದೇ ಆಕ್ಷನ್ ಆಗಿಲ್ಲ, ಅದರಿಂದ ಸುಧಾರಣೆ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಉನ್ನತ ಮಟ್ಟದ ಡೆಲಿಗೇಷನ್ನು, 3 ಜನ ಕೇಂದ್ರ ಸಚಿವರು, 2 ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾದಂತಹ ಕಾರಜೋಳ ಅವರು, ಈ ರೀತಿಯ ಹಲವು ಪ್ರಮುಖರು ನಾವು ಇವತ್ತು ಬಂದು ಚುನಾವಣಾ ಆಯೋಗಕ್ಕೆ ತೀವ್ರವಾದಂಥ ಆಗ್ರಹವನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸುಮಾರು ಉದಾಹರಣೆಗಳಿದ್ದಾವೆ, ಆದರೆ ಗ್ರೇವ್ ವೈಲೆನ್ಸ್ ಆದಂಥ ಮತ್ತು ಉದ್ದಟತನದ ಉತ್ತರವನ್ನು ಕೊಟ್ಟಿರುವಂಥ, ವಾಟ್ಸ್ಆಪ್ ಗ್ರೂಪ್ ರಚನೆ ಮಾಡಿದಂಥ ಮತ್ತು ಅನೇಕ ಕಡೆ ಸ್ಥಳೀಯ ಶಾಸಕರ ಭಾವಚಿತ್ರವನ್ನು BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ ಚುನಾವಣಾ PLOಗಳು ಹಾಕಿ ಅವರ ID ಕಾರ್ಡ್ಗಳಲ್ಲಿ ಸ್ಥಳೀಯ ಶಾಸಕರು ಈ ರೀತಿ ಬೇರೆ ಬೇರೆ ಮುಖಂಡರದ್ದು ಹಾಕಿ ಪ್ರಚಾರ ಮಾಡ್ತಿರುವಂಥ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೇವೆ. ಅವರ ಮೇಲೆ ಆಕ್ಷನ್ ಆಗಬೇಕು. ನಾವು ಮೊದಲೇ ಡಿಮಾಂಡನ್ನು ಕೊಟ್ಟಿದ್ದೇವೆ, ತಕ್ಷಣ ಆಕ್ಷನ್ ಆಗಬೇಕು. 2ನೇ ಡಿಮಾಂಡು ನಾವು ಕೊಟ್ಟಿರೋದು, ಇಲ್ಲಿವರೆಗೆ ಏನಾಗಿದೆ ಅದು ಕಂಪ್ಲೀಟ್, ಅದನ್ನ ರೀಎನ್ಯುಮರೇಷನ್ ಅನ್ನ ಮಾಡಬೇಕು. ಇದು ಇಲ್ಲಿಗಲ್ ಆಗಿದೆ. ಇದು ನಿಜವಾದ SIRದ ಒಂದು ಪ್ರಕ್ರಿಯೆ ಏನಿದೆ, ಅದರ ಉದ್ದೇಶ ಏನಿದೆ, ಅದು ವಿಫಲಗೊಳಿಸುವಂತಹ ಒಂದು ಕುತಂತ್ರ ಆಗಿದೆ. ಮತ್ತು ಇದರ ಜೊತೆಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ SIR ಮತ್ತು ಅಲ್ಲಿ ವೆರಿಫಿಕೇಶನ್ ಆದ ನಂತರ ಕರ್ನಾಟಕದಲ್ಲಿ ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಅಲ್ಲಿ ಬಾಂಗ್ಲಾದೇಶದ ಇಲ್ಲಿಗಲ್ ಇಮಿಗ್ರೆಂಟ್ಸು ಬಂದು, ಈ ನುಸುಳುಕೋರರು ಬಂದು ವೋಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಕಡೆ DCಗಳ ಸ್ಟೇಟ್ಮೆಂಟ್ ಇದೆ. ಚುನಾವಣಾ ಆಯೋಗದ್ದು ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದಂತಹ ವಾದ ವಿವಾದ ಆದ ನಂತರ ಚುನಾವಣಾ ಆಯೋಗ ಮಾಡಲಿಕ್ಕೆ ಅಧಿಕಾರ ಇದೆ ಅಂತ ಹೇಳಿದ ನಂತರ ನಿರ್ದೇಶನ ಕೊಟ್ಟಿರೋದೇನು, 2002ರ ವೆರಿಫಿಕೇಶನ್ ಮಾಡ್ತಾ ಇರಬೇಕಾದ್ರೆ 2005ಕ್ಕೆ ಕಂಪೇರ್ ಮಾಡಬೇಕಾದ್ರೆ 2002ಕ್ಕೆ ಅದರಲ್ಲಿ ಇರುವಂಥ ಯಾವ ವೋಟರ್ ಲಿಸ್ಟ್ ಇದ್ದಾವೆ ಅದರ ಮುಂದೆ ಭಾಗವಾಗಿ ಅದಾದ್ರೆ ಎಂಟ್ರಿ ಆಗಿದ್ರೆ ಅಪ್ಪ ಅಮ್ಮ ಇಲ್ಲ ಅಜ್ಜ ಅಜ್ಜಿ ಇವರು ಮಾತ್ರ ರಿಲೇಷನ್ ಅಂತ ಕನ್ಸಿಡರ್ ಆಗಬೇಕಂತ ಸ್ಟೇಟ್ಮೆಂಟ್ DCಗಳು ಕೊಟ್ಟಿದ್ದಾರೆ. ಅನೇಕ ಕಡೆ ಸಂಬಂಧಿಕರು ಆಗ್ಬೋದು ಅಂತ. ಸಂಬಂಧಿಕರು ಆಗ್ಬೋದು ಅರ್ಥ ಏನು? ಉದಾಹರಣೆಗೆ 10 ಜನ ಒಂದೇ ಹೆಸರಿನವರು ಇರ್ಬೋದು, ಒಂದೇ ಸರ್ನೇಮ್ದವ್ರು ಇರ್ಬೋದು, ಒಂದೇ ಇನಿಷಿಯಲ್ಸ್ ಇರ್ಬೋದು, ಅದೆಲ್ಲ ಆಗತ್ತಾ?
ಅಥವಾ 10 ಜನ ಮುಲ್ಲಾ ಅಂತ ಇರ್ಬೋದು, ನದಾಫ್ ಅಂತ ಇರ್ಬೋದು, ಅದಾಗತ್ತ? ಈ ರೀತಿಯಾಗಿ ಮೋಸದಿಂದ ಈ ಪ್ರಕ್ರಿಯೆಯನ್ನ ಮುಂದುವರಿಸಲಿಕ್ಕೆ ಕೊಡಬಾರ್ದು. ಇದು ದೇಶದ ಸುಭದ್ರತೆಯ ಪ್ರಶ್ನೆ ಕೂಡ. ಇಟ್ ಈಸ್ ದಿ ಕ್ವಶನ್ ಆಫ್ ದಿ ಸೆಕ್ಯೂರಿಟಿ. ನಮ್ಮ ದೇಶ, ಅದಕ್ಕಾಗಿಯೇ ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಶಿವಕುಮಾರ್ ಅವರು ಬೇಕಂತಾನೆ ಯಾರದು SIR ದಲ್ಲಿ ತೆಗೆದುಹಾಕ್ತಾರೆ ಅವರಿಗೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಉದ್ದೇಶ ಏನು ನಿಮ್ದು? ಈ ಕಾಲದಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿದಿರಿ ನೀವು? ಇದರ ಉದ್ದೇಶ ಹೆದರಿಸಿ ಜನರನ್ನ ಹಿಂಡುಗಟ್ಟೆ ತೆಗೆದುಕೊಂಡು ಹೋಗಿ ಎನ್ಯುಮರೇಷನ್ ಮಾಡುವಂತ ಒಂದು ಪ್ರಯತ್ನವನ್ನ ಅಕ್ರಮದಲ್ಲಿ ಇವರು ತೊಡಗಿದ್ದಾರೆ. ಹಾಗಾಗಿ ಇದರ ಜೊತೆಗೆ BBMPಯ ಏರಿಯಾದಲ್ಲಿ ಕೆಲವು ಆಯ್ದ ವಾರ್ಡ್ಗಳಲ್ಲಿ, ಆಯ್ದ ಬೂತ್ಗಳಲ್ಲಿ ಇವರು ಪ್ರತ್ಯೇಕವಾದಂತಹ SIR ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನ, ಪ್ರೊಸೆಸ್ ಅನ್ನ ಬುಡಮೇಲೆ ಮಾಡುವಂತ ಒಂದು ಬಹುದೊಡ್ಡ ಷಡ್ಯಂತ್ರವನ್ನ DK ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ನಡೆಸಿದೆ. ನಾನು ನಿನ್ನೇನೋ ಹೇಳಿದ್ದೇನೆ, ಅದಕ್ಕೊಬ್ಬ ಮಹಾಪುರುಷರು ಕೇಳಿದ್ದಾರೆ ಮಂತ್ರಿ ಇರೋರು, ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇದೆ ಅಂತ ಹೇಳಿ. ಚುನಾವಣಾ ಆಯೋಗ ಕತ್ತೆ ಕಾಯ್ತಾ ಇಲ್ಲ, ಕತ್ತೆ ಕಾಯಲಿಕ್ಕೆ ಯೋಗ್ಯತೆ ಇರಲಾರ್ದಂತ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನ ಬುಡಮೇಲೆ ಮಾಡುವಂತ ಷಡ್ಯಂತ್ರವನ್ನ ಮಾಡ್ತಾ ಇದೆ. ನಾವು ಎಲ್ಲ ವಿವರಗಳನ್ನ ನಾನು, ಕುಮಾರಸ್ವಾಮಿ ಅವರು ಮತ್ತು ಚಲುವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಅವರು, ಕಾರಜೋಳ ಅವರು ಎಲ್ಲರೂ ಸಂಪೂರ್ಣವಾದ ವಿವರವನ್ನ ಕೊಟ್ಟಿದ್ದೇವೆ. ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದ್ ಸಂಗತಿ, ಅವರು ಬಹಳ ಸಮಾಧಾನವಾಗಿ ಎಲ್ಲವೂ ಕೇಳ್ಕೊಂಡಿದ್ದಾರೆ, ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಇದ್ರ ಮೇಲೆ ಆಕ್ಷನ್ ನಾನು ಮಾಡ್ತೀನಿ ಅಂತ, ಮತ್ತು ರಿಎನ್ಯುಮರೇಷನ್ ಮಾಡಬೇಕು ಅನ್ನುವಂತ ಸ್ಪಷ್ಟ ಆಗ್ರಹವನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಅವ್ರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ನಾನು, ಕುಮಾರಸ್ವಾಮಿ ಅವರು, ಇನ್ನು ಕೆಲವು ಪ್ರಮುಖರು ನಾಳೆ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಆಕ್ಷನ್ ಆಗ್ಲಿಲ್ಲ ಅಂದ್ರೆ ಭೇಟಿ ಮಾಡ್ತೀವಿ.